ರಿಜಿಸ್ಟರ್ ಹಸ್ಬೆಂಡ್, ಸಾರಿ ಟೆಂಪರರಿ ಹಸ್ಬೆಂಡ್. ನೀವ್ ಯಾರು, ನಿಮ್ ಹೆಸರೇನು ಅಂತ ಗೊತ್ತಿಲ್ದೇನೆ ನಾನ್ ನಿಮ್ಮನ್ನ ಮದ್ವೆ ಆಗ್ಬಿಟ್ಟೆ. ಬೈ ದ ವೇ, ನನ್ನ ಹೆಸರು. ನೈಸ್ ನೇಮ್. ಹೋಗೋಣ. ಥ್ಯಾಂಕ್ ಯು. ಮತ್ ನನ್ನ ಹೆಸರು ಹೇಗ್ ಗೊತ್ತಾಯ್ತು? ಅಲ್ಲಿ ಬ್ಯಾಂಕ್ವಿಟ್ ಹಾಲ್ ಅಲ್ಲಿ ಇಷ್ಟು ದೊಡ್ಡದಾಗೆ ಸ್ನೇಹ ವೆಡ್ಸ್ ತರುಣ್ ಅಂತ ಹಾಕಿದ್ರಲ್ಲ, ನೋಡು ಇಲ್ಲೂ ಇದೆ. ಬೈ ದ ವೇ, ನನ್ನ ಹೆಸರು ಗೌರವ್. ಗೌರವ್, ನೈಸ್ ನೇಮ್. ಅಪ್ಪ ಗೌರವ್, ನಂಗಂತೂ ತುಂಬಾ ಹಶ್ವಾಗ್ತಿದೆ. ನಾನ್ ನಿನ್ಗೆ ಬೆಸ್ಟ್ ಪಾನಿಪುರಿ ಸ್ಪಾಟಿಗೆ ಕರ್ಕೊಂಡು ಹೋಗ್ತೀನಿ. ಮಿಕ್ಕಿದೆಲ್ಲ ಪಾನಿಪುರಿ ತಿನ್ಕೊಂಡ್ ಮಾತಾಡೋಣ. ಬಾ ಬಾ. ನನ್ ಫೇವ್ರೆಟ್ ಪಾನಿಪುರಿ ಅಂಗಡಿ ಗೊತ್ತಾ ಇದು? ಬಾ. ನಿಂಗ್ ಗೊತ್ತಾ, ಬೆಂಗಳೂರಲ್ಲೇ ಬೆಸ್ಟ್ ಪಾನಿಪುರಿ ಸ್ಪಾಟ್ ಇದು. ದೊಡ್ಡ ದೊಡ್ಡ ಸೆಲೆಬ್ರಿಟೀಸು ಇಲ್ಲಿ ಬಂದು ಕದ್ದು ಮುಚ್ಚಿ ತಿನ್ಕೊಂಡು ಹೋಗ್ತಾರೆ. ಅಣ್ಣ, 2 ಸ್ಪೆಷಲ್ ಪಾನಿಪುರಿ. ಸ್ನೇಹ, ನಾವ್ ಇಲ್ಲೇ ತಿನ್ಬೇಕಾ? ಓ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಬರ್ತಾರೆ ಅನ್ನಲ್ಲ, ಅದಕ್ಕ. ಸೆಲೆಬ್ರಿಟಿ ರೇಟ್ ಏನಿರಲ್ಲ. ಅಷ್ಟಕ್ಕೂ ನೀನ್ ಟೆನ್ಷನ್ ಮಾಡ್ಕೊಂತೀಯ? ಇದು ನನ್ ಪಾರ್ಟಿ, ನೀನ್ ಟೆನ್ಷನ್ ಮಾಡ್ಕೊಬ್ಲ. ಅಣ್ಣ ತಗೋ, ಕುತ್ಕೋ. ತಿನ್ನು. ಸೂಪರ್ ಆಯ್ತು ಅಲ್ವಾ? ನಿಂಗ್ ಇನ್ನೂ ಬೇಕಂದ್ರೆ ಹೇಳು, ನಾನ್ ಕೊಡಿಸ್ತೀನಿ. ಪಾಪ, ನಿನ್ನ ಹತ್ರ ದುಡ್ಡು ಇದೆಯೋ ಇಲ್ವೋ? ಆ ಸವಿತಾ ರಾಜಶೇಖರ್ ಬೇರೆ ನಿನ್ನ ಕೆಲ್ಸದಿಂದ ತೆಗಿತೀನಿ ಅಂತ ಹೇಳಿದಾರೆ. ಅಂದ್ಮೇಲೆ ನಿನ್ ಕೆಲ್ಸ ಹೋದಂಗೆ. ನನ್ನನ್ನೇ ಕೆಲ್ಸದಿಂದ ತಗ್ಸೋದ? ಅದು ದೇಶಪಾಂಡೆ ಹೋಗ್ಲಿಂದ. ಏನ್ ಯೋಚನೆ ಮಾಡ್ತಿದ್ಯಾ? ನಾನಿನ್ನ ನಿಂಗ್ ತುಂಬಾ ತೊಂದ್ರೆ ಆಯ್ತಾ? ಹಾಗೇನಿಲ್ಲ, ಸದ್ಯಕ್ ನಿನ್ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಅಷ್ಟೇ ಸಾಕು. ಮುಂದೆ ನಾನೆಲ್ಲ ಮ್ಯಾನೇಜ್ ಮಾಡ್ಕೋತೀನಿ. ಥ್ಯಾಂಕ್ಸ್ ಗೌರವ್. ನಿಂಗಿಲ್ಲ ಅಂದಿದ್ರೆ ನಂಗೆ ಆಗಿರೋ ಅವಮಾನಕ್ಕೆ ಅಲ್ಲೇ ಸತ್ ಹೋಗ್ಬಿಡ್ಬೇಕಿತ್ತು. ಹುಡುಗಿರ್ ಹೀಗೂ ಇರ್ತಾರ? ಇಷ್ಟು ಸಿಂಪಲ್, ಇಷ್ಟು ಸ್ಟ್ರೇಟ್, ಇಷ್ಟು ಸ್ವೀಟ್. ಇವಳು ಮಾತಾಡ್ತಿದ್ರೆ ಇವಳನ್ನೇ ನೋಡ್ಬೇಕು ಅನಿಸ್ತಿದೆ. ಸಗರಿ ರಿಮಪದ ಏನ್ ಯೋಚನೆ ಮಾಡ್ತಿದ್ಯಾ? ಓ, ಇವಳು ಯಾರೋ ಮೆಂಟಲ್ಲು, ಇವಳೇನ್ ಹಿಂಗಾಡ್ತಿದ್ದಾಳೆ, ಯಾರೋ ಗೊತ್ತಿಲ್ದೆ ಇರೋರ್ನ ಅವಮಾನ ಆಗುತ್ತೆ ಅಂತ ಮದ್ವೆ ಆಗಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ಯಾ? ಮತ್ತೆ ಅದ್ ಬಿಡು. ಆದ್ರೂ ನಿನ್ಗೆ ನಾನ್ ಯಾರು ಅಂತ ಗೊತ್ತಿಲ್ಲ. ಒಬ್ಬ ಕಸ ಗುಡ್ಸೋನ್ನ ಟೆಂಪರರಿ ಆಗಿ ಗಂಡ ಮಾಡ್ಕೊಡೋದಕ್ಕೆ ತುಂಬಾ ಧೈರ್ಯ ಬೇಕಲ್ವಾ? ಧೈರ್ಯ ಒಂದೇ ನನ್ನ ಆಸ್ತಿ ಗೌರವ್. ನೀನೇನೋ ಅಂದ್ಯಲ್ಲ, ಅದ್ ಬಿಟ್ಬಿಡು ಅಂತ. ನಿನ್ ಕಸ ಗುಡ್ಸೋನು ಅಂತನಾ? ನೀನ್ ಆ ಕೆಲ್ಸ ಮಾಡೋದ್ರಿಂದಾನೆ ಆ ಸ್ಟಾರ್ ಹೋಟೆಲ್ಗೂ ಬಸ್ ಸ್ಟ್ಯಾಂಡ್ ಅಲ್ಲಿರೋ ಲಗೇಜ್ ರೂಮ್ಗೂ ವ್ಯತ್ಯಾಸ ಇಲ್ದಾರ ಆಗಿರೋದು. ಟ್ರಸ್ಟ್ ಮೀ, ನೀನ್ ಮಾಡ್ತಾ ಇರೋ ಕೆಲ್ಸ ಬೇರೆಯವ್ರಿಗೆ ಸ್ಟೇಟಸ್ ತಂದ್ಕೊಡೋದು. ಹಾಗಿದ್ಮೇಲೆ ನಿನ್ ಸ್ಟೇಟಸ್ ಜಾಸ್ತಿ ಮಾಡತ್ತೆ ತಾನೆ? ಗೌರವ್, ಯು ಶುಡ್ ಆಲ್ವೇಸ್ ಬಿ ಪ್ರೌಡ್ ಆಫ್ ಯೋರ್ ಸೆಲ್ಫ್ ಅಂಡ್ ಯೋರ್ ಜಾಬ್, ಓಕೆನಾ? ವಾವ್, ಹೌದಲ್ವಾ? ಶಿಟ್, ಯಾರ್ ಮಾಡಿದ್ದನ್ನ? ಮ್ಯಾರೇಜ್ ಸರ್ಟಿಫಿಕೇಟಾ? ನಮ್ ಮದ್ವೆ ಅಷ್ಟು ಬೇಗ ರಿಜಿಸ್ಟರ್ ಆಗೋಯ್ತಾ? ಶಿಟ್, ಯಾರೀ ಕೆಲ್ಸ ಮಾಡಿರೋದು? ಇಷ್ಟು ಬೇಗ ನಮ್ ಮ್ಯಾರೇಜ್ ನ ರಿಜಿಸ್ಟರ್ ಮಾಡಿದ್ದಾರೆ. ಆ ಸ್ಲೀಪರ್ ಗಂಡನ್ ಕಟ್ಕೊಂಡು ಅದೇನ್ ಸಾಧಿಸ್ತೀಯೋ ಸಾಧಿಸ್ಕೊ, ಆದ್ರೆ ಇನ್ ಮುಂದೇನಾದ್ರೂ ನನ್ನ ಮಗನಿಂದ ದೂರ ಇರು. ತಾಳಿ ಕಟ್ಟಿಸ್ಕೊಂಡು ಹೇಗೋ ಸಾಗಾಕಣ ಅನ್ಕೊಂಡಿದ್ರೆ ಈಗ ನಮ್ ಮ್ಯಾರೇಜ್ ರಿಜಿಸ್ಟರ್ ಬೇರೆ ಆಗಿದೆ. ಇಲ್ಲಿವರೆಗೂ ನಾವು ಟೆಂಪರರಿ ಗಂಡ ಹೆಂಡತಿ ಆಗಿದ್ವಿ, ಆದ್ರೆ ಈಗ ಲೀಗಲಿ ಹಸ್ಬೆಂಡ್ ಅಂಡ್ ವೈಫ್ ಆಗಿದ್ದೀವಿ. ನಿಮಿಷ, ಎಲ್ಲ ಹೋದೆ ಗೌರವ್ ನೀನು? ಅಕಸ್ಮಾತ್ ದೀಪು ಜೊತೆ ನಿನ್ ಮದ್ವೆ ಆಗ್ಲಿಲ್ಲ ಅಂತಂದ್ರೆ
ವಾಟ್ ಸರ್ ಮದ್ವೆ ಆದ್ರ ಏನೋ ಗೌರವ್ ಮದ್ವೆ ಆದ್ನಾ